ವಿಧಾನ ಪರಿಷತ್ನಲ್ಲಿ ಕಿಚ್ಚು ಹಚ್ಚಿದೆ ದೇಶದ್ರೋಹಿ ಮಾತು. ಸಿಎಂ ಉತ್ತರದ ಸಂದರ್ಭದಲ್ಲಿ ಸದನದಲ್ಲಿ ಬಿಜೆಪಿ ಸದಸ್ಯರು ಗದ್ದಲ ಎಬ್ಬಿಸಿದರು. ಈ ವೇಳೆ ಪ್ರಧಾನಿ ನರೇಂದ್ರ ಮೋದಿಯನ್ನ ದೇಶದ್ರೋಹಿ ಅಂತ ಎಂಎಲ್ಸಿ ನಜೀರ್ ಅಹಮದ್ ಕರೆದಿದ್ದಾರೆ. ನಜೀರ್ ಅಹಮದ್ ಹೇಳಿಕೆಗೆ ಬಿಜೆಪಿ ಸದಸ್ಯರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಎಂಎಲ್ಸಿ ನಜೀರ್ ಅಹಮದ್ ಕ್ಷಮೆ ಯಾಚನೆಗೆ ಬಿಜೆಪಿ ಪಟ್ಟು ಹಿಡಿತು. ಈ ವೇಳೆ ಸದನದಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಯಿತು. ತೀವ್ರ ಗದ್ದಲಕ್ಕೂ ಕೂಡ ಕಾರಣ ಆಯಿತು. ಕಾಂಗ್ರೆಸ್ಗೆ ಧಿಕ್ಕಾರ ಅಂತ ಘೋಷಣೆಯನ್ನ ಕೂಗಿದ್ರು. ನಜೀರ್ಗೆ ಧಿಕ್ಕಾರ ಅಂತ ಘೋಷಣೆ ಮಾಡಿತು. ಗದ್ದಲ ತೀವ್ರಗೊಂಡ ಪರಿಣಾಮ ಪರಿಷತ್ ಕಲಾಪವನ್ನ ಮುಂದೂಡಲಾಗಿದೆ. ಬಳಿಕ ಸಭಾಪತಿ ಬಸವರಾಜ ಹೊರಟ್ಟಿ ಅವರಿಗೆ ಬಿಜೆಪಿ ಸದಸ್ಯರು ದೂರು ನೀಡಿದರು. ಭಾರತೀಯ ಜನತಾ ಅವರ ಮಹಿಳೆಯರಾಗಿದ್ದೀರಿ, ಇವತ್ತು ಬಂಗಾರದ ರೇಟ್ ಏನಾಗಿದೆ, ಬೆಳ್ಳಿ ರೇಟ್ ಏನಾಗಿದೆ, ದೇಶದ್ರೋಹ ಮಾಡೋದಿಲ್ಲ. ಸಭಾಪತಿಗಳೇ, ಮೋದಿಯನ್ನ ದೇಶದ್ರೋಹಿ ಅಂತ ನಜೀರ್ 10 ಬಾರಿ ಕರೆದಿದ್ದಾರೆ. ಕೇಂದ್ರ ಸರ್ಕಾರವನ್ನ ಪ್ರಶ್ನೆ ಮಾಡಿ, ಆದರೆ ನಿಂದಿಸಬೇಡಿ. ಪರಿಷತ್ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ನಜೀರ್ ಅಹಮದ್ರನ್ನ ಅಮಾನತು ಮಾಡಬೇಕು, ಇಲ್ಲವಾದರೆ ಸದನದಲ್ಲಿ ಯಾವ ಕಾರಣಕ್ಕೂ ಬಿಡಲ್ಲ, ನಮ್ಮನ್ನ ಹೊರ ಹಾಕಿದ್ರು ಸರಿ ಅಂತ ಛಲವಾದಿ ನಾರಾಯಣಸ್ವಾಮಿ ಹೇಳಿದ್ರು. ಮೇಲ್ಮನೆಯಲ್ಲಿ ಸಿಎಂ ಉತ್ತರ ನೀಡುವ ಸಂದರ್ಭದಲ್ಲಿ ಆದಂತಹ ಗಲಾಟೆ, ನಾವು ಪ್ರಶ್ನೆ ಮಾಡಿದ್ದಕ್ಕೆ ಆಡಳಿತ ಪಕ್ಷದ ಸದಸ್ಯರಿಂದ ಗಲಾಟೆ ಆಗಿದೆ. ಈ ವೇಳೆ ಸಭಾಪತಿ ಸಹ ಅಸಹಾಯಕತೆಯನ್ನ ತೋರಿದ್ರು ಅಂತ ಹೇಳ್ತಾರೆ. ದೇಶದ ಪ್ರಧಾನಮಂತ್ರಿಯೊಬ್ಬರನ್ನ ಅವರೊಬ್ಬ ದೇಶದ್ರೋಹಿ ಅನ್ನೋ ರೀತಿಯಲ್ಲಿ ನಿಂದಿಸಿದ್ದಾರೆ. ಒಂದು ಸಾರಿ ಅಲ್ಲ. ನರೇಂದ್ರ ಮೋದಿ ದೇಶದ್ರೋಹಿ ಅಂತೇಳಿ ಸುಮಾರು 10 ಬಾರಿ ಹೇಳಿದ್ದಾರೆ. ನಾವು ಅದನ್ನು ಹೇಳಿದ್ದೀವಿ. ಮಾತಾಡಬೇಡಿ ಅಂತ. ಏನು ಮಾತಾಡೋದು? ನಾನು ಹಂಗೆ ಮಾತಾಡೋದು. ಉದ್ದಟತನದಿಂದ ದೇಶದ ಪ್ರಧಾನಮಂತ್ರಿಗಳನ್ನು ಅಪಮಾನಗೊಳಿಸ್ತಕ್ಕಂಥ, ನಿಂದಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ದೇಶದ ಪ್ರಧಾನಿಯೊಬ್ಬರಿಗೆ ಅವರ ಕಾಲು ಧೂಳಿಗೂ ಸಮಾನವಲ್ಲದ ಒಬ್ಬ ವ್ಯಕ್ತಿ ನಜೀರ್ ಅಹಮದ್ ರವರು ಈ ರೀತಿ ಮಾಡತಕ್ಕಂಥದ್ದು ಎಷ್ಟು ಸರಿ ಅಂತೇಳಿ ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲೂ ಪ್ರಶ್ನೆ ಮಾಡಿದ್ವಿ, ಮಾನ್ಯ ಸಭಾಪತಿಗಳಲ್ಲೂ ಪ್ರಶ್ನೆ ಮಾಡಿದ್ವಿ. ಸಭಾಪತಿಗಳು ಅದನ್ನು ಕಡತದಿಂದ ತೆಗೆದುಬಿಡಿ ಅಂತಂದರು. ಏನು ಸಭಾಪತಿಗಳ ಈ ರೀತಿ ನೀವು ಬರೀ ಕೇವಲವಾಗಿ ನನ್ನ ಕೈಲಿ ಏನಿದೆ ನಾನು ಇಷ್ಟೇ ಮಾಡೋಕ್ಕಾಗೋದು? ಸರಿ, ಅದು ಸರಿ, ನಿಮ್ಮದು ಅಷ್ಟೇ ಆಗ್ಬಹುದು. ಆದರೆ ಇನ್ನು ನಜೀರ್ ಅಹಮದ್ ಅವರು ಮಾತನಾಡಿದ್ರು. ಸದನದಲ್ಲಿ ಆಗಿದ್ದನ್ನೆಲ್ಲ ಹೇಳೋದಕ್ಕಾಗಲ್ಲ, ವಜಾ ಮಾಡೋದು ಬಿಡೋದು ಸಭಾಪತಿಗಳಿಗೆ ಬಿಟ್ಟ ವಿಚಾರ ಅಂತ ನಜೀರ್ ಅಹಮದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸದನದಲ್ಲಿ ಆಗಿದ್ದನ್ನ ಹೇಳೋದಕ್ಕಾಗಲ್ಲ, ವಜಾ ಮಾಡೋದು ಬಿಡೋದು ಸಭಾಪತಿಗಳಿಗೆ ಬಿಟ್ಟಂತಹ ವಿಚಾರ ಅಂತ ರಿಯಾಕ್ಟ್ ಮಾಡಿದ್ದಾರೆ.
ಹೌಸ್ ಒಳಗಡೆ ಏನ್ ನಡೆದಿತ್ತು ಅದನ್ನ ಹೇಳಕ್ ಸರಿಗಿಲ್ಲ. ಅದು ಸಭಾಪತಿಗೆ ಬಿಟ್ಟಿದ್ದು ಅದು. ಅದೇ ಸಭಾಪತಿಗೆ ಬಿಟ್ಟಿದ್ದು. ಇಲ್ಲ ಹೌಸ್ ಒಳಗಡೆ ಏನ್ ನಡೆದಿತ್ತು ಅದನ್ನ ಹೇಳಕ್ ಸರಿಗಿಲ್ಲ. ಅದು ಸಭಾಪತಿಗೆ ಬಿಟ್ಟಿದ್ದು ಅದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.